ಈಕೆಯನ್ನು ನೋಡಿದರೆ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಯಾರಾಗಿರಬಹುದು? ಅಮ್ಮ ಅಮ್ಮ ಈ ನಾಯಿಗಳು ಮಾತನಾಡಿಸಿದ್ರು ಮಾತನಾಡುತ್ತೇ ಇಲ್ಲ. ಲಕ್ಷ್ಮಿಯು, ಸರಸ್ವತಿಯು, ಶಾರದೆಯು, ಈ ಮೂವರಲ್ಲಿ ಯಾರಾದರೂ ತನ್ನ ಸ್ವರೂಪವನ್ನು ಮನಮಾಡಿಕೊಂಡು ದಿವ್ಯ ರೂಪವನ್ನು ತಾಳಿ ಇರಲಿ, ಏನಾದರೂ ಚಿಂತೆ ಇಲ್ಲ. ಈಕೆಯನ್ನು ಮಾತಾಡಿಸಲೇಬೇಕು. ಅಮ್ಮ ಇದು ಅಲ್ಲದೆ ನಿನ್ನ ತಂದೆ ತಾಯಿಗಳ, ಇದು ಅಲ್ಲದೆ ನಿನ್ನನ್ನು ಕೈ ಹಿಡಿದವರ ಹೆಸರೇ, ಇದು ಅಲ್ಲದೆ ಈ ಕಾಡಿನಲ್ಲಿ ಈ ರೀತಿಯಾಗಿ ಇಲ್ಲಿ ಕುಳಿತಿರಲು ಕಾರಣ ಇಲ್ಲ. ಇಲ್ಲಿ ದೈತ್ಯದಾರರು ಇರಲಾಗುವ ಸ್ಥಳ, ಇಲ್ಲಿಯ ಸ್ಥಳ ನಿಮ್ಮಂತ ಸ್ತ್ರೀಯರಿಗೆ ಯೋಗ್ಯವಲ್ಲ. ಇದು ಅಲ್ಲದೆ ಈ ಕಾಡಿನಲ್ಲಿರುವ ಹುಲಿ, ಕರಡಿ, ಚಿರತೆ ಮುಂತಾದ ಪ್ರಾಣಿಗಳು ನಿನ್ನನ್ನು ಕೊಂದು ಈ ಗೊಡವೆಯಲ್ಲಿ
ಬಾರಮ್ಮ ಮನೆಗೆ ಹೋಗು. ಆ ಶಂಭ ವಿಶುಂಭಾದಿಗಳಿದೆ ನಾನು ಭೂತನಾಗಿರುವನು. ಆ ಶೂರರಾದ ಶಂಭ ವಿಶುಂಭಾದಿಗಳು ಕಾಮ ಪೀಡಿತರಾಗಿ ಯಾರ ಕಡೆಯಿಂದಲೋ ಈ ನಿನ್ನ ಶುಭ ಸೌಂದರ್ಯವನ್ನು ತಿಳಿದು ನಿನ್ನನ್ನು ಕರಕರುವಂತೆ ನನ್ನನ್ನು ನಿನ್ನನ್ನೇ ಕಳಿಸಿದರು. ಅಮ್ಮ, ಇದು ಅಲ್ಲದೆ ಆ ತ್ರಿಲೋಕಪತಿಗಳಾದ ಶಂಭ ವಿಶುಂಭಾದಿಗಳು ಸ್ವರ್ಗ, ಮೈತ್ಯ, ಪಾತಾಳ ಇದು ಅಲ್ಲದೆ ದೇವೇಂದ್ರನ ಅಮರಾವತಿಯನ್ನು ಸಹ ಜಯಿಸಿದರು. ಅಮ್ಮ, ನನ್ನನ್ನೇ ಕುಪ್ಪೆಟ್ಟು ಬಂದರೆ ನಾನೇ ನಿಂತು ಸುಖ ಸಂತೋಷದಿಂದ ನಿನ್ನ ಕಲ್ಯಾಣ ನಿಂದ ಇದ್ರೆ ಜಾಲ ಭಯಂಕರ ಜಾಲಗಳು ನನ್ನ ಊರಿನ ನನ್ನ ತಟ್ಟೆಯನ್ನು ಬಿಟ್ಟು ಹೊರಡು. ಅಮ್ಮ, ನೀನು ಆಡುತ್ತಿರುವ ಮಾತು ನಿನ್ನಿಂದ ಸಾಧ್ಯವಿಲ್ಲ. ಏತಕ್ಕೆಂದರೆ ಸ್ತ್ರೀಗಳಾದ ನೀನಲ್ಲಿ ಆ ಮಹಾಶೂರರಾದ ಶಂಭ ನಿಶುಂಭಾದಿಗಳಲ್ಲಿ ಅವರನ್ನು ಯುದ್ಧವನ್ನು ಮಾಡಿ ಜಯಿಸಲು ನಿನ್ನಿಂದ ಸಾಧ್ಯವಿಲ್ಲ. ಸುಮ್ಮನೆ ನನ್ನ ಮಾತನ್ನು ಕೇಳು. ಬಾರಮ್ಮ, ಅರಮನೆಗೆ ಹೋಗೋಣ. ಏನಾಗಿದ್ದೇನೆ ಅಂತ ದುರದಿರನ್ನೇ ಲಗ್ನವಾಗಬೇಕಿದ್ದಂತೆ ಮಾಡೋದು ನಾನೊಂದು ಶಪಥವನ್ನು ಮಾಡಿರುವನಲ್ಲ. ಅಮ್ಮ, ಅಂತ ಶಪಥ ಹೇಳ್ತಾರೆ. ಧನುಜನೆ, ಅಮ್ಮ, ಈ ಜಗತ್ತಿನಲ್ಲಿ ನನ್ನಲ್ಲಿ ನಿಂತು ಯಾರು ಸಮರವನ್ನು ಮಾಡಿದ್ದಾರೆ ದುರದೇರನ್ನೇ ಲಗ್ನವಾಗುವನೆಂದು ಜಗದೊಡೆಯನಾದ ಓಂಕಾರ ಸ್ವರೂಪದಲ್ಲಿ ಕುರಿತು ತಪಸ್ಸನ್ನು ಆಚರಿಸುತ್ತಿರುವನು. ಅಂತ ದುರದೇರನಾದರೆ ನನ್ನಲ್ಲಿ ನಿಂತು ಸಮರವನ್ನು ಮಾಡಿ ಜಯಿಸಲಿ, ನಾನೇ ಸುಖ ಸಂತೋಷದಿಂದ ಕಲ್ಯಾಣವಾಗುವುದಿಲ್ಲ. ಹೇಳ್ಬೇಡಿವ ಈತಳು ಸಾಮಾನ್ಯ ಸ್ತ್ರೀಯಲ್ಲ. ಹಿಂದೆ ನನ್ನ ಜನನ ಕಾಲದಲ್ಲಿ ನನ್ನ ತಾಯಿಯಾದ ಕುಮಾರಾದಿ ನನ್ನ ಕರ್ಮಕ್ಕೆ ಹೀಗೆಂದು ಬೋಧಿಸಿದರು. ಮುಂದೆ ಓರ್ವ ಸ್ತ್ರೀಯೊಳಗಳು ಜನಿಸಿ ನವದುರ್ಗಿ ಅವತಾರವನ್ನು ಕಾಡಿ ದೇವತೆಗಳಿಗೆ ಮಂಗಳಕರವು, ಈ ರಾಕ್ಷಸರಿಗೆ ಅಮಂಗಳಕರವನ್ನು ಉಂಟು ಮಾಡುವಳು ನನ್ನ ತಾಯಿಯು ನನ್ನ ಕರ್ಮಕ್ಕೆ ಬೋಧಿಸಿದರು. ಆದರೆ ಆ ಮಾತೆಯೊಂದಿಗೆ ಸತ್ಯವಾಯಿತು. ಇರಲಿ, ಈತಳು ಸಾಮಾನ್ಯ ಸ್ತ್ರೀಯಳಲ್ಲ. ದುಷ್ಟರನ್ನು ಸಂವರಿಸಬೇಕೆಂದ್ರೆ ಅವತಾರವನ್ನೆತ್ತಿದ ಜಗನ್ಮಾತೆ. ಇರಲಿ, ಈ ಜಗನ್ಮಾತೆಗೆ ಅಭಿನಂದಿಸಿ ಅನಂತರ ನಾನು ಮುಂದಕ್ಕೆ ಹೋದ. ಅಮ್ಮ, ಇದೋ ನಮಸ್ಕರಿಸಿದ. ಧನುಜನೆ, ನಿನಗೆ ಮಂಗಳವಾಗಲಿ. ಅಮ್ಮ, ಧನುಜನೆ, ಅಮ್ಮ, ಆ ದುರ್ಮಾರ್ಗಿಗಳಾದ ಶಂಭರ ಶಿಪಾದಿಗಳನ್ನು ಇಲ್ಲಿಗೆ ಬರೀ ಹೇಳು. ಆ ದುರ್ಮಾರ್ಗಿಗಳ ಶಂಭರ ಶಿಪಾದಿಗಳ ನಿನಗೆ ಪಟ್ಟಾಭಿಷೇಕವನ್ನು ಮಾಡೋಣ. ನೀನು ಮಾಡು. ದುರ್ಗ ಪಟ್ಟಾಭಿಷೇಕ ಮಾಡೋದು.
ವಿಧವಾಗಿ ಹೇಳಿದರು. ನನ್ನ ಮಾತಿಗೆ ಒಪ್ಪದೆ ಆ ನಾಯಿಮಣಿಯು ನನ್ನನ್ನು ತಿರಸ್ಕರಿಸಿ ಬಿಟ್ಟಳು. ಅನಂತರು ಅನಂತವೇನೆಂದರೆ ಆಕೆಯು ಒಂದು ಶಪಥವನ್ನು ಮಾಡಿರುವಂತ ಶಬ್ದವೇನು ಸುಳ್ಳು ಮಹಾಪ್ರಭು. ಅಂತ ಶಪಥವೇನೆಂದರೆ ಈ ಸರ್ವ ಜಗತ್ತಿನಲ್ಲಿ ಯಾರೊಬ್ಬರು ಅವಳೊಡನೆ ಯುದ್ಧವನ್ನು ಮಾಡಿ ಜಯಿಸಿದರೆ ಅಂತ ಶೂರರನ್ನೇ ಕಲ್ಯಾಣವಾಗುವ. ಏನು ಅವಳಲ್ಲಿತ್ತು ಅವರು ಯುದ್ಧವನ್ನು ಮಾಡಿ ಜಯಿಸುವರು. ಅಂಥವರನ್ನು ಸುಖ ಸಂತೋಷದಿಂದ ಕಲ್ಯಾಣವಾಗುವರು. ಹೌದು ಮಹಾಪ್ರಭು. ಅನಂತರು ಅದು ಅಲ್ಲದೆ ಶೂರರಾದ ನೀವೇ ಅವಳೊಡನೆ ಯುದ್ಧವನ್ನು ಮಾಡಿ ಜಯಿಸಿದರೆ ಸುಖ ಸಂತೋಷದಿಂದ ನೀವೇ ಕಲ್ಯಾಣವಾಗಬಹುದು ಮಹಾಪ್ರಭು. ಏನು ಅವಳನ್ನು ನಾವು ಯುದ್ಧವನ್ನು ಮಾಡಿ ಸಂತೋಷದಿಂದ ಕಲ್ಯಾಣವಾಗುವರು. ಹೌದು ಮಹಾಪ್ರಭು. ಸಹೋದರ ದೇವತರ ಪಕ್ಷಪಾತಿ ಇವನ ಹಿಡಿದು ಕಾರಕ್ಕೆ ನಿರ್ಬಂಧಿಸು. ನನ್ನ ಹರಮನೆಯಲ್ಲಿರುವ ಚಂಡಮುಂಡಾದಿ ವೀರರನ್ನು ಆಸ್ಥಾನಕ್ಕೆ ಚಂಡಮುಂಡಾದಿ ವೀರರನ್ನು ಆಸ್ಥಾನಕ್ಕೆ ಉದ್ಯಾನವನದಲ್ಲಿ ಓರ್ವ ಸುಂದರಾಗಿರುವಳು. ಅವರನ್ನು ಹೆಡಗುಡಿಯನ್ನು ಕಟ್ಟಿ ನನ್ನ ಆಸ್ಥಾನಕ್ಕೆ ತಂದು ಬಿಡಿಸಿ. ಮಾಡದಿದ್ದರೆ ನಾವು ಚಂಡಾವಣೆ ಜಯ ಶ್ರೀರಾಗಿ ಬನ್ನಿ. ನಾರಿಮಣಿಯು ಇಲ್ಲೇ ಇರುವಳು. ಈಕೆಗೆ ತಕ್ಕ ಬೋಧನೆಗಳನ್ನು ಹೇಳಿ. ಅಗ್ರಜ ಸಹೋದರ ಆಕೆಯ ಜೊತೆ ಮಾತನಾಡಿ ನೋಡುತ್ತೇನೆ. ಮಾತನಾಡಿ ನೋಡು. ಅಗ್ರಜ ಸಹೋದರ ಅಗ್ರಜ ಸಹೋದರ ಸುಂದರಿ ಸುಂದರಿ ನಮ್ಮ ಅರಮನೆಗೆ ಬಂದು ನಮ್ಮ ಒಡೆಯರಾದ ಚಂಬರನ್ನ ಲಗ್ನವಾಗಿ ಸುಖ ಸಂತೋಷದಿಂದ ಹಣದಿಂದ ಬೇರಾಡುವಂತೆ ಸುಂದರಿ. ಈಕೆ ಎಷ್ಟೋ ಸಾರಿ ಮಾತನಾಡಿದರೂ ಸಹ ಮಾತನಾಡುತ್ತಿಲ್ಲ. ನೀನು ಸಹ ಮಾತನಾಡಿಸಿ ನೋಡುವ ಸಹೋದರ.
ಶಂಭ ನಿಶುಂಭಾದಿಗಳನ್ನು ಲಗ್ನವಾಗಿ ಬಹಳ ಸಂತೋಷದಿಂದಿರುವೆ ಬಾಲಕರ ಬಳಿ ಈಗಲೇ ಚಂಡಿ ಅವತಾರವನ್ನು ಧರಿಸಿ ನಿಮ್ಮ ಚಂಡ ಬಿಟ್ಟುಗಳನ್ನೇ ಕತ್ತರಿಸಿದೆ. ಎಲ್ಲಿ ಬಿಡುವುದಿಲ್ಲ, ಬೇರೆ ಸಮಯಕ್ಕೆ ನಮ್ಮ ತಮ್ಮನ ತಂದೆ ಎಂದು ಆಕಾರದಿಂದ ಬೆಳೆಯುತ್ತಿರಬೇಡ. ಏನು ಕೇಳು. ಹಲೋ,